ಆಮೇಲೆ ನೋಡ್ಬೋದು. ಈಗ ಸ್ವಲ್ಪ ಸುಧಾರಿಸ್ಕೊ. ಇನ್ ಬರೀ ಹ್ಯುಮ್ಯಾನಿಟಿ ಅಷ್ಟೇ, ಬೇರೆ ಏನೇನೋ ಥಿಂಕ್ ಮಾಡ್ಬೇಡ. ಇಂಗ್ಲಿಷ್ ಬರಲ್ಲಲ್ವಾ, ಮನುಷ್ಯತ್ವ ಅಂತಾರೆ. ಆಗ್ಲೇ ಹೇಳ್ದೆ ತಾನೆ, ನೋಡೋದನ್ನ ಆಮೇಲೆ ಮಾಡ್ಬೋದು ಅಂತ. ಮತ್ತೆ ಯಾಕೆ ನೋಡ್ತಿದ್ಯಾ? ನೀವ್ಯಾಕ್ ನನ್ನ ನೋಡ್ತಾ ಇದ್ರಿ? ಆಕ್ಚುಲಿ ನಿನ್ನೆ ನೋಡ್ತಾ ಇದ್ದಿದ್ದಲ್ಲ, ಇನ್ನೂ ಯೋಚನೆ ಮಾಡ್ತಿದ್ದೆ ಅಷ್ಟೇ. ನಾನು ಅಷ್ಟೇ. ಆಕ್ಚುಲಿ ನಿಮ್ನ ನೋಡ್ತಾ ಇದ್ದಿದ್ದಲ್ಲ, ನಾನು ಬೇರೆ ಏನೋ ಯೋಚನೆ ಮಾಡ್ತಿದ್ದೆ. ತಲೆ ಇದ್ದವರಷ್ಟೇ ಯೋಚನೆ ಮಾಡೋದಕ್ಕಾಗ. ನಂಗೆ ತಲೆ ಇರೋದಕ್ಕೆ ದಿನ ತಲೆನೋವು ಬರೋದು. ನೋಡು, ನನಗೆ ಹುಚ್ಚು ತರ ವಾದ ಮಾಡ್ಕೊಂಡಿರೋದಕ್ಕಾಗಲ್ಲ. ಅಲ್ಲ, ನಿನ್ಗೆ ಉಸಿರಾಟದ ಪ್ರಾಬ್ಲಮ್ ಇದೆ ಅಂತ ನಂಗೆ ಮುಂಚೆನೆ ಹೇಳ್ಬೇಕಾಗಿತ್ತಲ್ಲ. ಆಗ ಈ ಡ್ರಾಮಾ ಗಿಮಾ ಎಲ್ಲ ಬೇಕಾಗಿರಲಿಲ್ಲ ತಾನೆ. ನೀವ್ ಯಾವಾಗ್ಲೂ ಹೀಗೇನಾ? ಐಡಿಯಾನು ನೀವೇ ಕೊಡ್ತೀರಾ. ಮುಸ್ಕಾಕೋ ಭೂಮಿ ಅಂತ ಹೇಳ್ತೀರಾ. ಮುಸ್ಕಾಕೋ ಮುಂದೆ ಇದೆಲ್ಲ ಬೇಕಿತ್ತಾ ಅಂತ ಅಂತೀರಾ. ಅಲ್ಲ, ನಿಮ್ಗೇನ್ ತಲೆಗೆಲೆ ಕೆಟ್ಟಿದ್ಯಾ ಏನು? ಒಟ್ನಲ್ಲಿ ಏನೋ ಒಂದ್ ಮಾಡಿ ನನ್ನ ಬೈಬೇಕು ಅಷ್ಟೇ ತಾನೆ. ನೋಡಿ, ನನ್ಗೆ ಇಷ್ಟಪಟ್ಟು ನಾನೇನ್ ಇದನ್ನ ಮುಸ್ಕಾಕೊಂಡ್ ಬರ್ಲಿಲ್ಲ, ಅಥವಾ ಕಂಕಣ ಕಟ್ಕೊಂಡು ನಾನೇನ್ ಕುಣಿತಾ ಇರ್ಲಿಲ್ಲ. ನೀವ್ ಹೇಳೋದಕ್ಕೆ ನಾನು ಮುಸ್ಕಾಕೊಂಡಿತ್ತು. ಅರ್ಥ ಆಯ್ತಾ? ಭೂಮಿ, ಅವನ ಮಾತಿನ ಉದ್ದೇಶ ಅದಲ್ಲ. ಈಗ ನಿನಗೆ ಉಸಿರಾಟದ ತೊಂದರೆ ಇದೆ ಅಲ್ವಾ, ಅದರಿಂದ ನಿನ್ಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋದು ಅವನ ಉದ್ದೇಶ. ಸದ್ಯ ನಿಮ್ಗಾದ್ರೂ ಅರ್ಥ ಆಯ್ತಲ್ಲ. ಯಾವಾಗ್ಲೂ ಇದೆ, ನನ್ನನ್ನು ಅಪಾರ್ಥ ಮಾಡ್ಕೊಳ್ಳೋದೇ ಆಯ್ತು. ಹೌದೌದು, ನನಗ್ ಬೇರೆ ಏನು ಕೆಲ್ಸ ಇಲ್ವಲ್ಲ, ಅವಾಗವಾಗ ಇವ್ರನ್ನ ಅಪಾರ್ಥ ಮಾಡ್ಕೊತಾ ಇರ್ತೀನಿ. ಅದಕ್ಕೆ ಹೋಗ್ಲಿ ಬಿಡಿ. ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಿಂಗಜ್ಜಿ ಮುಂದೆ ಸಿಚುವೇಶನ್ ಕಂಟ್ರೋಲ್ ಆಯ್ತಲ್ಲ, ಅಷ್ಟ್ ಸಾಕು ನಮ್ಗೆ. ಅದಕ್ಕೆ ಬರ್ತಾ ನಾನು ಕೇಳಿಸ್ಕೊಂಡೆ, ನಿಮ್ಗೆ ಯಾವಾಗ್ಲಿಂದ ಬ್ರೀದಿಂಗ್ ಇಶ್ಯೂಸ್ ಇದೆ? ಇದು ನೀನ್ ಹೇಳ್ತಾ ಇರೋ ತರ ಯಾವ ಸಮಸ್ಯೆನೂ ನನ್ಗಿಲ್ಲ. ಏನಾದ್ರೂ ಜಾಸ್ತಿ ಟೆನ್ಷನ್ ಆಗೋದ್ರೆ ಈ ರೀತಿ ಎಲ್ಲ ಆಗುತ್ತೆ ಅಷ್ಟೇ. ಅದ್ಬಿಟ್ರೆ ಯಾವ ಸಮಸ್ಯೆನೂ ಇಲ್ಲ. ಆಂಗ್ಸೈಟಿ. ಇದಕ್ಕೇನಾದ್ರೂ ಒಂದು ಸತ್ಯಣ್ಣ, ಈ ತರ ಸ್ಟ್ರೆಸ್ಫುಲ್ ಸಿಚುವೇಶನ್ಸ್ ಅಲ್ಲಿ ಕಾಮ್ ಅಂಡ್ ಕೂಲ್ ಆಗಿರೋದೇ ಸೊಲ್ಯೂಷನ್. ಹೇಗೂ ನಿಂಗಜ್ಜಿ ನಂಬಿಟ್ರಲ್ಲ, ಅಲ್ಲಿಗೆ ಇರೋ ಟೆನ್ಷನ್ ಎಲ್ಲ ಮುಗೀತು. ಇನ್ನು ಕಾಮ್ ಅಂಡ್ ಕೂಲ್ ಆಗಿರ್ಬೋದು. ಏನ್ ಮಾತಾಡ್ತಾ ಇದೀರಾ ನೀವು ದೊಡ್ಡ ಸಾಹೇಬ್ರೆ? ಮತ್ತೆ ಏನಾದ್ರೂ ನಿಂಗವಜ್ಜಿ ಕರೆದು ಬಿಟ್ರೆ? ದೇವ್ರ ಪೂಜೆ, ಧ್ಯಾನ, ಏನೋ ಒಂದ್ ಕತೆ ಹೊಡೆದಾಯ್ತು. ಇದು ಒಂಥರ ಚೆನ್ನಾಗಿದೆ. ಹಾಗಿದ್ದಾಗ ಭೂಮಿ, ನೀನು ಒಂದು ಕೆಲಸ ಮಾಡು. ಈ ವೇಷ ಮುಸುಕು ಎಲ್ಲ ಕಿತ್ತು ಬಿಸಾಕಿ ನಿಜವಾದ ಮನಸ್ವಿನಿಯಾಗಿ ಬದಲಾಗ. ಹೌದು, ಹೇಗೂ ನಿಂಗವತ್ತೆಗೆ ಮನಸ್ವಿನಿ ಅಂದ್ರೆ ತುಂಬಾ ಇಷ್ಟ. ಸೊ ನೀನ್ ಅವ್ರ ಸುತ್ತಮುತ್ತ ಮನಸ್ವಿನಿಯಾಗಿ ಓಡಾಡ್ಕೊಂಡಿದ್ರೆ ಅವರು ಭೂಮಿನ ಆಟೋಮೆಟಿಕ್ ಆಗಿ ಮರ್ತು ಬಿಡ್ತಾರೆ. ಅಂಡ್ ನಿನ್ಗೆ ಇನ್ನೊಂದು ವಿಷಯ ಗೊತ್ತಾ, ನಿಂಗವತ್ತೆ ನಮ್ಮನೆಗೆ ಯಾವಾಗ ಬಂದ್ರು ಒಂದಿನದ ಮಟ್ಟಿಗೆ ಮಾತ್ರ ಬರ್ತಾರೆ. ಮಾರನೇ ಜೈ ಅಂತ ಊರಿಗೆ ಹೊರಟ್ಬಿಡ್ತಾರೆ. ಸೊ ನೀನು ಮ್ಯಾನೇಜ್ ಮಾಡ್ಬೇಕಾಗಿರೋದು ಜಸ್ಟ್ ಫಾರ್ ಎ ಡೇ. ಅರ್ಥ ಆಯ್ತಾ ಮನಸ್ವಿನಿ? ಗುಡ್ ಗರ್ಲ್. ಹೆದರಿಕೆ ಆಗ್ಲಿಲ್ವೇನೆ ನಿಂಗೆ? ಹೆದರಿಕೆನಾ? ಯಾಕೆ? ಅಲ್ವೇ, ಒಂದ್ ಸಣ್ಣ ಜಿಳ್ಳೆ ನೋಡಿದ್ರೆ ಹುಡುಗಿರ ಎಂತ ಕಿರ್ಚ್ಕೊಂಡು ಓಡೋಗ್ತಾರೆ. ಅಂತದ್ರಲ್ಲಿ ನೀನು ಈ ಕರಿ ಬಟ್ಟೆ ಹಾಕೊಂಡು ಇಷ್ಟ ದೊಡ್ಡ ಕಟ್ಔಟ್ ನ ನೋಡಿ ಹೆದರ್ಕೊಳ್ಳಿಲ್ವಾ? ಇಲ್ಲ ನೋಡಿ, ಯಾವಾಗ ಹೆದರ್ಕೋತಾಳೆ ನಚ್ಚಿ. ಹೇ 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 ನೋಡಿಲಿ ನೋಡಿಲಿ, ನೀನ್ ಯಾರು? ನೀನು ನನ್ ಹುಡುಗ, ನನ್ ಫಿಯಾನ್ಸಿ. ನಾನ್ ಇಷ್ಟ್ರಲ್ಲಿ ನೀನ್ ನನ್ ಕತ್ತೆಗೆ ತಾಳಿ ಕಟ್ಟೋನು. ನಿನ್ನ ನೋಡಿ ಧೈರ್ಯ ಬರುತ್ತೆ ಹೊರತು ಹೆದರ್ಕೊಳಕಾಗತ್ತಾ? ಆಮೇಲೆ 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 ನೀವು ಅಂದ್ರೆ ನನ್ನ ನೋಡಿದ್ರೆ ನಿಂಗೆ ಏನನ್ಸತ್ತೆ? ಅತ್ತೆ, ನೀವ್ ಮಧ್ಯಾಹ್ನ ಸರಿಯಾಗಿ ಊಟನೂ ಮಾಡ್ಲಿಲ್ಲ. ಅಟ್ಲೀಸ್ಟ್ ಹಣ್ಣಾದ್ರೂ ತಿನ್ನಿ. ಬೇಡ ಸಂಗೀತ, ನೀನು ನೋಡಿದ್ನಲ್ಲ, ಹೊಟ್ಟೆ ತುಂಬೋಯ್ತು ಕಣೆ. ಮನಸ್ಸು ನಿಧಾನ ಆಯ್ತು. ಹೊಟ್ಟೆ ಹಸಿವೆ ಗೊತ್ತಾಗ್ತಿಲ್ಲ ನನಗೆ. ಇದ್ರ ಅವಶ್ಯಕತೆ ನನಗಿಲ್ಲ, ನಿನಗಿರೋದು. ಅಯ್ಯೋ ಅತ್ತೆ, ನಾನ್ ಹುಷಾರಾಗಿದ್ದೀನಿ. ನೀವ್ ತಿನ್ನಿ. ನೀನ್ ತಿನ್ನು, ನಾನ್ ತಿನ್ನಿಸ್ತೀನಿ. ತಿನ್ನು. ಮನಸ್ವಿನಿ ಬಂದು ನಮ್ಮ ಮಗ ಮನಸ್ವಿನಿ ಬಂದು ನಮ್ಮ ಮನಸ್ವಿನಿ ಬಂದು ಮನಸ್ವಿನಿ. ಎಲ್ಲ ಯಾಕೆ ಹಂಗ್ ಹೊಡ್ಕೋತಾ ಇದ್ದೀರಾ? ಅವಳ ಮನಸ್ವಿನಿ ಅಂತ ನನಗೂ ಗೊತ್ತು. ಅಜ್ಜಿ ಅಲ್ಲೇ ನಿಂತ್ಕೋ. ಬೆಳಗ್ಗೆ ಮುಖ ತೋರ್ಸಿದ್ದು, ಈಗ ಬಂದು ಅಜ್ಜಿ ಅಂತ ಕರಿತೀಯಾ? ಊರಿದ್ದ ಬಂದಿದ್ದಾರೆ, ಹತ್ರ ಇದ್ದು ಅಜ್ಜಿ ನೋಡ್ಕೊಳ್ಳೋಣ ಅನ್ನೋ ಕಾಳಜಿ ಒಂಚೂರು ಇಲ್ವಲ್ಲ ನಿನಗೆ? ಈ ಬೂಟಾಟ್ಕೆ ಪ್ರೀತಿ. ನೀನ್ ಎದುರಿಗಿದ್ದೆ ಒಂತಾರ, ಇಲ್ದಿದ್ರೆ ಒಂತಾರ. ಯಾಕಜ್ಜಿ ಕೋಪ ಮಾಡ್ಕೋತಾ ಇದ್ದೀರಾ? ನನ್ನ ಅಪ್ಪನ ಆಸೆನ ನೆರವೇರಿಸ್ಬೇಕು ಅಂತ ನಾನ್ ಪೊಲೀಸ್ ಟ್ರೈನಿಂಗ್ ತಗೋತಾ ಇದ್ದೀನಿ. ಅದನ್ನ ಮುಗಿಸ್ಕೊಂಡ್ ಬರೋ ಅಷ್ಟರಲ್ಲಿ ಇಷ್ಟೊತ್ತಾಯ್ತು ನೋಡಿ. ಸರಿ ಅಜ್ಜಿ, ನೀವ್ ಈ ರೀತಿ ಬೇಜಾರ್ ಮಾಡ್ಕೋತೀರಾ ಅಂದ್ರೆ ನೀವ್ ಮನೇಲಿ ಇರೋವರೆಗೂ ನಾನು ಎಲ್ಲೂ ಹೋಗಲ್ಲ. ನಿಮ್ ಸೇವೆ ಮಾಡ್ಕೊಂಡು ಮನೆಯಲ್ಲೇ ಇದ್ಬಿಡ್ತೀನಿ, ಸರಿನಾ? ಅದಕ್ಕೆ ಅಂತ ಭೂಮಿ ಇದ್ದಾಳೆ, ಅವಳು ನನ್ನ ಚೆನ್ನಾಗ್ ನೋಡ್ಕೊತಾಳೆ. ಭೂಮಿ ಇದ್ದಾಳೆ, ಭೂಮಿ ಇದ್ದಾಳೆ, ನನ್ನ ಹೆಂಡತಿ ಭೂಮಿ ಇದ್ದಾಳೆ. ಮಧ್ಯ ನೀನೇಗೆ ಮೊಸಲ್ಲಿ ಕಲ್ಲಿನ ತರ ಮೊದ್ಲು ನೀನು ಪೊಲೀಸ್ ಆಗ. ಆ ಯೂನಿಫಾರ್ಮ್ ಅಲ್ಲಿ ನೀನು ನೋಡ್ಬೇಕು ಅಂತ ನನಗೂ ಆಸೆ. ಹಾ, ಈಗ ನಿನಗೆ ಖುಷಿ ಆಯ್ತಾ? ಓ, ಅಲ್ಲೇ ಯಾಕೆ ನಿಂತಿದ್ಯಾ? ಬಂದ್ ಅಜ್ಜಿ ಪಕ್ಕ ಕೂತ್ಕೋ ಬಾ. ಅಜ್ಜಿ ಬಾ, ಕೂತ್ಕೋ. ಮನಸ್ವಿನಿ, ನಿಂಗ್ ಗೊತ್ತಾ, ಮೊದ್ಲೆಲ್ಲ ಪೊಲೀಸು ಅಂದ್ರೇನೆ ಒಂಥರ ಮುಜುಗರ ಆಗೋದು. ಯಾವಾಗ ನನ್ನ ಮೊಮ್ಮಗ ಕಳ್ಳ ರಾಜೇಂದ್ರನಿಂದ ನನ್ನನ್ನು ಕಾಪಾಡದ್ನೋ ಆವಾಗಿಂದ ಆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದ್ರೆ ನನ್ ಒಂಥರ ಅಭಿಮಾನ ಶುರುವಾಗೋಯ್ತು. ನೀನು ನನ್ನ ಮೊಮ್ಮಗದ್ದರ ಕಡಕ್ ಪೊಲೀಸ್ ಆಗ್ಬೇಕು. ಆಗ್ಲೇ ತಾನೇ ಮುಂದಕ್ಕೆ ನಮ್ ಪ್ರಸಾದಿಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ ನೀನ್ ಕಾಪಾಡ್ಬಹುದು. ಅತ್ತೆ, ನನ್ನೊಬ್ಬರು ಪ್ರಸಾದಿನ ಯಾಕೆ ಕಾಪಾಡ್ಲಿ? ಮುಂದಕ್ಕೆ ನಿನ್ನ ನಳಿ ಆಗೋದಿಲ್ಲನಪ್ಪ, ಅವನು ಮರ್ತು ಬಿಟ್ಟಿದ್ದಿ ಹೇಗೆ? ಕೇಶವ, ಬಂದ್ ಕೆಲ್ಸ ಆಯ್ತು. ಸಂಗೀತ ಆರೋಗ್ಯವಾಗಿರೋದನ್ನ ನೋಡಿ ಮನ್ಸಿಗೆ ತುಂಬಾ ಖುಷಿ ಆಯ್ತು. ನಾಳೆ ಬೆಳಗ್ಗೆನೆ ಹೊಟ್ಬಿಡೋಣ ಕಣ. ಸರಿ ಅಮ್ಮ. ಏನ್ ಸರಿ ಅಮ್ಮ, ಮುಂದಿನ ವಾರ ನಿನ್ 2ನೇ ಮೊಮ್ಮಗಂದು ಮದ್ವೆ ಇದೆ. ಹಿರಿಯಳಾಗಿ ನೀನೇ ಮುಂದೆ ನಿಂತು ಮದ್ವೆ ನಡ್ಸ್ಕೊಟ್ ಹೋಗ್ಬೇಕು. ಹಾಗ್ ಕೇಳಿ ಅಳಿ ಅಂದ್ರೆ ಮೊಮ್ಮಗನ್ ಮೇಲೆ ಪ್ರೀತಿ ಇದ್ರೆ ಇವಳು ಹೀಗೆಲ್ಲ ಮಾತಾಡ್ತಾಳ?
ಭ್ರಮರಾಂಬ ಏನ್ ಹೇಳಿ ನನ್ ಮೊಮ್ಮಕ್ಕಳನ್ನ ಪ್ರೀತಿಸೋದನ್ನ ನಾನ್ ಕಲಿಬೇಕಾ? ಸೊಸೆಗೆ ಹುಷಾರಿಲ್ಲ ಅಂತ ಎಲ್ಲಾನು ಬಿಟ್ಟು ಓಡ್ ಬಂದಿದ್ದೀನಿ ಗೊತ್ತಾ. ಗದ್ದೆ, ತೋಟ, ದನ, ಕರ, ವ್ಯಾಪಾರ ಎಲ್ಲಾನು ನೋಡ್ಕೋಬೇಕಲ್ವಾ. ಹೇಗೂ ಮದುವೆಗೆ ಇನ್ನೂ ತುಂಬಾ ಟೈಮ್ ಇದೆಯಲ್ವಾ, ಅಷ್ಟರಲ್ಲಿ ಕುಟುಂಬ ಸಮೇತ ಎಲ್ಲರೂ ಬಂದ್ಬಿಡ್ತೀವಿ. ಅತ್ತೆ ನೀವ್ ಹೇಳೋದೆಲ್ಲ ಸರಿ. ನಿಮ್ ಕಷ್ಟ ನನ್ಗೂ ಅರ್ಥ ಆಗುತ್ತೆ ಅತ್ತೆ. ಪ್ಲೀಸ್ ಅತ್ತೆ, ಕೊನೆ ಪಕ್ಷ ಲಗ್ನ ಪತ್ರಿಕೆ ಪೂಜೆ ಮುಗಿಸ್ಕೊಂಡಾದ್ರೂ ಹೋಗಿ ಪ್ಲೀಸ್ ಅತ್ತೆ. ಆಯ್ತು ಕಣೆ, ಇಷ್ಟೆಲ್ಲ ಬಲವಂತ ಮಾಡ್ತೀಯ ಅಂದ್ರೆ ನಾನ್ ಪೂಜೆ ಮುಗಿಸ್ಕೊಂಡೇ ಹೋಗ್ತೀನಿ. ಸಂತೋಷನಾ? ಆದ್ರೆ ನಂದೊಂದ್ ಕಂಡೀಷನ್ ಇದೆ. ಏನ್ ಹಸಿದ್ದು? ನಾನ್ ಇಲ್ಲಿರೋ ತನಕ ನಂದೊಂದ್ PA ಬೇಕು. ಪರ್ಸನಲ್ ಅಸಿಸ್ಟೆಂಟ್. ನಾನ್ ಹೇಳೋ ಕೆಲ್ಸ ಮಾಡೋಕೆ. ಅಜಯ್, ನಿಮ್ ಸೇವೆ ಮಾಡೋದಕ್ಕೆ ಇಡೀ ಮನೆಯವರೆಲ್ಲ ಕಾಯ್ಕೊಂಡ್ ಕೂತಿದೀವಿ. ಅದೇನ್ ಬೇಕು ಅಂತ ಹೇಳಿ ಎಲ್ಲಾರು ಕೈ ಮುಕ್ಕೊಂಡ್ ಮಾಡ್ಬೋದು. ಅಯ್ಯಯ್ಯಯ್ಯ, ನೀವೆಲ್ಲ ಯಾಕ್ರಪ್ಪ ನಿಮ್ ಕೆಲ್ಸಗಳನ್ ಬಿಟ್ಟು ನನ್ ಹಿಂದೆ ಅಲಿಬೇಕು? ನೋಡು, ನಾವೆಲ್ಲ ಮಾತಾಡ್ತಾ ಇದೀವಿ, ಅವ್ರಿಗೆ ಏನು ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ಹಾಗೆ ಮೊಬೈಲ್ ನೋಡ್ತಾ ಕೂತಿದಾಳಲ್ಲ ಅವ್ಳ್ ಮಾಡಿ. ಅಮ್ಮ, ನೀವ್ ನನಗೇನಾದ್ರೂ ಹೇಳಿದ್ರ? ಹುಂಕಣಿ, ನಿನಗೆ ಹೇಳಿದ್ದು. ಇವಳನ್ನ ಅಪಾಯಿಂಟ್ ಮಾಡ್ತಾ ಇದ್ದೀನಿ ನನ್ನ ಅಸಿಸ್ಟೆಂಟ್ ಆಗಿ. ಏನೋ ಇದಕ್ಕಿಂತ ದೊಡ್ಡ ಭಾಗ್ಯ ಇನ್ನೇನಿದೆ ಅಮ್ಮ ನಂಗೆ. ನಿಮ್ಮಂತ ಹಿರಿಯರ್ ಸೇವೆ ಮಾಡೋದಕ್ಕೂ ಪಡ್ಕೊಂಡ್ ಬಂದಿದ್ದೆ. ಹೌದು. ನೀನ್ ಹೇಗ್ ಕರೆಯೋದು? ಅಯ್ಯ, ಈಸಿ. ದೇವ್ಯಾನಿ ಅಂತ ಒಂದು ಕೂಗಾಕಿ ಎಲ್ಲಿದ್ರು ಬಂದ್ಬಿಡ್ತವೆ. ನಾನ್ ಯಾಕಪ್ಪ ಪದೇ ಪದೇ ಕೂಗಿ ಗಂಟು ನೋಯಿಸ್ಕೋಬೇಕು? ಮನಸ್ವಿನಿ, ಆ ಗಂಟೆ ಕೊಡು. ಈ ಗಂಟೆ ಬಾರಿಸದ್ ಕೂಡ್ಲೆ ನೀನು ನನ್ ಹತ್ರ ಬರ್ಬೇಕು. ಏನೋ ಬರ್ತೀಯ ತಾನೇ? ಬರ್ತೀನಿ ಅಮ್ಮ, ಬರ್ತೀನಿ. ನಾನು ಆಗಿಂದ ಗಂಟೆ ಏನಿ ಕಲ್ಲಿದೆ ಅಂತ ಯೋಚನೆ ಮಾಡ್ತಾನೆ ಇದೀನಿ. ಪರವಾಗಿಲ್ವೇ, ಬರ್ತಾನೆ ಎಲ್ಲ ರೆಡಿ ಮಾಡ್ಕೊಂಡ್ ಬಂದಿದ್ದೀರಾ. ಆಯ್ತಾಯ್ತು, ಎಲ್ರು ಹೋಗಿ ವಿಶ್ರಾಂತಿ ತಗೊಳ್ಳಿ, ನಾನು ಹೋಗಿ ಮಲಕೋತೀನಿ. ಗುಡ್ ನೈಟ್ ಅಜ್ಜಿ. ಅದೇ ಕೊಡಿ. ಗುಡ್ ನೈಟ್ ಅತ್ತೆ. ಗುಡ್ ನೈಟ್. ಅಲರ್ಟ್ ಆಗಿದ್ಯೋ ಇಲ್ವೋ ಅಂತ ಟೆಸ್ಟ್ ಮಾಡ್ದೆ. ಗುಡ್ ನೈಟ್. ಇದು ತಗೊಂಡು. ಇದಾ ಅದ್ಕೆ ಇದು ಏನ್ ಸಕಲಾಗಿ ಯಾಕೆ ಮಾಡ್ತೀರಾ ಅದ್ಕೆ ನೀವು? ನಿಂಗಜ್ಜಿ ಮುಂದೆ ಮನಸ್ವಿನಿಯಾಗ ಅದು ಏನ್ ಸಕಲಾಗಿ ಯಾಕೆ ಮಾಡ್ತೀರಾ? ನಿಮ್ಗೊಂದ್ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಕೊಡ್ಬೋದು. ಅದ್ ಸರಿ, ಒಬ್ರೇ ಯಾಕೆ ಇಲ್ಲಿ ಕೂತಿದ್ದೀರಾ? ಅದು ರೂಮಲ್ಲಿ ಯಾಕೋ ತುಂಬಾ ಶೆಕೆ ಆಗ್ತಿದೆ ಅನ್ಸ್ತು, ಅದಕ್ಕೆ ಇಲ್ಲಿ ಸ್ವಲ್ಪ ವಿಶಾಲವಾಗಿದೆಯಲ್ಲ, ಕೂರೋಣ ಅಂತ ಬಂದ್ ಕೂತೆ. ಶೆಕೆ ಆಗ್ತಿದ್ದು ರೂಮ್ ಒಳಗ ಅಥವಾ ಮನ್ಸಿನ ಒಳಗ? ಅದಕ್ಕೆ ನಾನ್ ನಿಮ್ಮನ್ನ ತುಂಬಾ ದಿವಸದಿಂದ ಅಬ್ಸರ್ವ್ ಮಾಡ್ತಾ ಇದೀನಿ. ಮೊದ್ಲಿನಾಗಿಲ್ಲ ನೀವು. ಮುಂಚೆ ಎಲ್ಲ ನಿಮ್ ಮುಖದಲ್ಲಿ ಒಂದ್ ಸ್ಮೈಲ್ ಇತ್ತು, ಒಂದ್ ಇನ್ನೋಸೆಂಟ್ ಸಣ್ಣ ಮಗುವಿನ ಸ್ಮೈಲ್. ಅದೀಗಿಲ್ಲ. ಏನಾಯ್ತು ಅದಕ್ಕೆ? ನೀವ್ ಮೆಂಟಲಿ ತುಂಬಾ ಡಿಸ್ಟರ್ಬ್ ಆಗಿರೋ ತರ ಕಾಣಿಸ್ತಾ ಇದೀರಾ. ಏನಾಯ್ತು ಅದಕ್ಕೆ? ಏನ್ ವಿಷಯ ಕಾಡ್ತಾ ಇದೆ ನಿಮ್ಮನ್ನ? ನನ್ ಜೊತೆ ಶೇರ್ ಮಾಡ್ಕೊಳಕ್ ಆಗದೆ ಇರೋಷ್ಟು ದೂರ ಆಗೋದ್ನ ನಾನು. ಇದು ಏನಂತ ಮಾತಾಡ್ತಿದ್ಯಾ ನೀನು? ನೀನಂದ್ರೆ ನನ್ಗೆ ಎಷ್ಟ್ ಇಷ್ಟ ಅಂತ ನಿನಗೆ ಗೊತ್ತಿಲ್ವಾ? ನೋಡು, ಇನ್ನೊಂದ್ಸತಿ ಅದಕ್ಕೆ ಹತ್ರ ಈ ರೀತಿ ಮಾತಾಡೋಗಿಲ್ಲ. ಮತ್ ಶೇರ್ ಮಾಡಿ ಅದಕ್ಕೆ. ನಿಮ್ದು ಅಣ್ಣನ್ ಮಧ್ಯೆ ಅದ್ ಏನ್ ಇಶ್ಯೂಸ್ ಆಗಿದೆ ಅಂತ ನನ್ ಜೊತೆ ಶೇರ್ ಮಾಡಿ. ನನ್ ಕೈಲಿ ಆಗೋಕಿನ್ನ ಹೆಚ್ಚಾಗಿ ನಾನು ನಿಮ್ಗೆ ಸಹಾಯ ಮಾಡ್ತೀನಿ. ಬಟ್ ಏನಾಯ್ತು ಅಂತ ಹೇಳಿ. ಇದು ನನ್ನನ್ನ ಮತ್ತೆ ನಿಮ್ಮ ಅಣ್ಣನ ದೂರ ಮಾಡ್ಬೇಕು ಅಂತ ಈ ಮನೇಲಿ ಯಾರೋ ಸಂಚ್ ಮಾಡ್ತಿದ್ದಾರೆ. ನಿಮ್ಮನ್ನ ಅಣ್ಣನ್ನ ದೂರ ಮಾಡೋದಕ್ ಟ್ರೈ ಮಾಡ್ತಾ ಇದಾರ? ಅದು ನಮ್ಮನೇಲಿ. ಹೌದು ಮೈದು. ಏನ್ ಹೇಳ್ತಿದ್ಯಾ ಪುಟಿ? ಹೌದು ದೇವಿಯಾನಿ ಅಮ್ಮ, ನಾನ್ ಹೇಳ್ತಾ ಇರೋದ್ ನಿಜಾನೇ. ದೇವಿಯಾನಿ ಅಮ್ಮ, ಅವತ್ ನಾವಿಬ್ರು ದೇವಸ್ಥಾನಕ್ ಹೋಗಿದ್ವಿ, ನೆನ್ಪಿದ್ಯಾ ನಿಮ್ಗೆ? ಅಲ್ಲಿ ನಮ್ಗೊಬ್ಳು ಜೋಕ್ತಿ ಸಿಕ್ಕಿದ್ಲು. ಅವಳು ನಮ್ಮ ಹತ್ರ ಏನ್ ಹೇಳಿದ್ಲು ಹೇಳಿ? ಏನ್ ಹೇಳಿದ್ಲು? ಅಜಿತ್ ಜೊತೆ ನೀನಿದ್ರೆ ಅಜಿತ್ ಪ್ರಾಣಕ್ಕೆ ಗಂಡಾಂತರ ಅಂತ ಏನೋ ಹೇಳಿದ್ಲು ಅಲ್ಲ? ಅದೆಲ್ಲ ಸುಳ್ಳು ದೇವಿಯಾನಿ ಅಮ್ಮ. ಯಾರ್ ಕಾಸ್ ಕೊಟ್ರು ಅವ್ರ ತಕ್ಕನಂತೆ ಸುಳ್ಳು ಜ್ಯೋತಿಷ ನುಡಿಯೋ ಫ್ರಾಡ್ ಅವಳು. ಫ್ರಾಡಾ? ಹೌದು. ಅಯ್ಯೋ ದೇವ್ರೆ, ಏನಿದು? ಸರಿ, ಅವಳು ಫ್ರಾಡ್ ಅಂತ ನಿನಗ್ ಹೇಗ್ ಗೊತ್ತಾಯ್ತು? ದೇವಿಯಾನಿ ಅಮ್ಮ, ಅವತ್ತು ಸಾಯಿಬ್ರು ಭಿಕ್ಷೆ ಬೇಡಿ ದೇವಸ್ಥಾನದಲ್ಲಿ ಅಡ್ಗೆ ಮಾಡ್ತಾ ಇದ್ರು ಗೊತ್ತಾ? ಅವತ್ತು ನಾನು ದೇವಸ್ಥಾನದಲ್ಲೇ ಇದ್ದೆ. ಅವಳು ದೇವಸ್ಥಾನಕ್ಕೆ ಬಂದ್ಲು, ನನಗೆ ಹೇಳಿದ್ಲಲ್ಲ ಜಾತಕ, ಅದೇ ರೀತಿ ಇನ್ನೊಂದ್ ಹೆಣ್ಣು ಹುಡ್ಗಿ ಕೂಡ ಹೇಳ್ತಾ ಇದ್ಲು. ಆಗ ನಮ್ ಸಾಯಿಬ್ರು ಹೇಗೋ ಕಂಡಿಡ್ದು ಅವಳಗ್ ಸರಿಯಾಗಿ ಕ್ಲಾಸ್ ತಗೊಂಡ್ರು. ಸ್ಟೇಷನ್ ಕರ್ಕೊಂಡ್ರೆ ಬುದ್ಧಿ ಬರುತ್ತೆ. ಅಯ್ಯೋ ಸಾಯಿಬ್ರೆ, ಇಂಥ ಕೆಲ್ಸ ಮಾಡ್ಬೇಡಿ, ನಿಮಗ್ ಕೈ ಮುಗಿತೀನಿ. ಜನ ದುಡ್ಡು ಕೊಟ್ಟು ಇದನ್ ಹೇಳು ಅನ್ನೋದನ್ನ ಹೇಳಿ ನನ್ ಜೀವನ ನಡೆಸ್ಕೊಳ್ತಿದ್ದೆ. ಇನ್ನೊಂದ್ಸರಿ ತಪ್ಪು ಮಾಡಲ್ಲ, ದಯವಿಟ್ಟು ಕ್ಷಮಿಸ್ಬಿಡಿ. ಯಾರು ಫ್ರಾಡ್ ಜೋಕ್ತಿಗೆ ದುಡ್ಡು ಕೊಟ್ಟು ನಿನ್ನ ಅಜಿತ್ನ ದೂರ ಮಾಡಕ್ ಟ್ರೈ ಮಾಡಿದ್ರ? ಹೌದಂತೆ ಕಣೋ. ನೋಡು ಭೂಮಿ, ಆ ತರ ಮಾಡ್ಸಿದ್ ಯಾರು ಅಂತ ಏನಾದ್ರು ಗೊತ್ತಾಯ್ತಾ? ಗೊತ್ತಾಗ್ಲಿಲ್ಲ ದೇವಿಯಾನಿ ಅಮ್ಮ. ಅವಳನ್ನ ಹಿಡಿದು ಕೇಳೋಣ ಅನ್ನೋಷ್ಟರಲ್ಲಿ ತಪ್ಪಿಸ್ಕೊಂಡ್ ಹೊಟ್ಟೋಗ್ಬಿಟ್ಲು. ಆ ಸಮಸ್ಯೆ ಏನೋ ಮುಗೀತು ಅನ್ಕೊಂಡ್ರೆ ಮನೇಲಿ ಹೊಸ ಸಮಸ್ಯೆ ಉಂಟಾಗಿದೆ. ಸಾಯಿಬ್ರಿಗೆ ನನ್ ಮೇಲೆ ಕೋಪ ಬಂದಾಗ ಪಲ್ಲವಿ ಅಕ್ಕನ ಹತ್ರ ಇವಳು ಬಟ್ಟೆನೆಲ್ಲ ಪ್ಯಾಕ್ ಮಾಡಿಡಿ ಅಂತ ಅವ್ರ ಹತ್ರ ಹೇಳಿದಾರೆ. ಆದ್ರೆ ಪಲ್ಲವಿ ಅಕ್ಕ ನನ್ ಬಟ್ಟೆಗಳನ್ನೇ ಮುಟ್ಟಿಲ್ಲ. ಆದ್ರೂ ಯಾರೋ ಮನೆ ಹಾಳ್ರು ನನ್ ಟ್ರಂಕ್ ಅಲ್ಲಿ ಬಟ್ಟೆಗಳನ್ನೆಲ್ಲ ತುಂಬಿಟ್ಟಿದ್ದಾರೆ. ಅವ್ರ ಉದ್ದೇಶ ಏನಿರುತ್ತೆ ಹೇಳಿ? ಇದನ್ನೆಲ್ಲ ಸಾಹೇಬ್ರೆ ಮಾಡಿದ್ದಾರೆ ಅಂತ ನಾನ್ ಮತ್ತೆ ತಪ್ಪು ತಿಳ್ಕೊಂಡು ಅವ್ರ ಮೇಲೆ ಜಗಳ ಆಡಿ ಈ ಮನೆ ಬಿಟ್ಟು ಹೋಗ್ಬೇಕು ಅನ್ನೋದು. ಇನ್ಯಾರಾಗಿರ್ಬೋದು? ಒಂದ್ ನಿಮಿಷ ನಾನ್ ಬಂದೆ. ಅಂಜು, ಅಣ್ಣ ಅದಕ್ಕೆ ನೋಡಿ ಬರೀ ಅಶ್ವಿನಿ ಮಾತ್ರ ಹೊಟ್ಟೆ ಹುರ್ಕೋತಾ ಇರ್ಲಿಲ್ಲ, ನಿಂಗೂ ಜಲೆಸಿ ಇತ್ತು. ಇದ್ರಲ್ಲಿ ನಿನ್ ಕೈವಾಡ ಏನೂ ಇಲ್ಲ ತಾನೆ?